ಮತ್ತೆ ನಾವು ಸ್ವಾಮಿ ಕೊರಗಜ್ಜ ದೇವಸ್ಥಾನವನ್ನು ಮೈಸೂರಿನ ಆರ್.ಟಿ. ನಗರ ನೈಪುಣ್ಯ ಸ್ಕೂಲ್ ಪಕ್ಕದಲ್ಲೇ ಮಾಡಿದ್ದೀವಿ. ಮತ್ತೆ ತುಂಬ ಅಜ್ಜನ ಭಕ್ತರು ಕಾಲು ಮೆಸೇಜ್ ಮಾಡ್ತಿದ್ರಿ, ಯಾವಾಗ ಅಜ್ಜನ ದರ್ಶನ ಮಾಡ್ತಿದ್ದೀರಾ ಅಂತ. ಅದಕ್ಕೋಸ್ಕರ ಇವಾಗ ಮೈಸೂರಿನ ನೈಪುಣ್ಯ ಸ್ಕೂಲ್ ಪಕ್ಕ ಮಾಡಿದ್ದೀವಿ. ಎಲ್ಲ ಅಜ್ಜನ ಭಕ್ತಾದಿಗಳು ಬಂದು ಅಜ್ಜನ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಮತ್ತೆ ಒಂದು ವರ್ಷದಿಂದ ತುಂಬ ಜನ ಕೇಳ್ತಿದ್ರು, ಮತ್ತೆ ಸಮಸ್ಯೆಗಳಾಗಿದೆ ಅಜ್ಜನ ಬೇಗ ದೇವಸ್ಥಾನ ಮಾಡಿ ಅಂತ ಕೇಳ್ತಿದ್ರಲ್ಲ, ಅದಕ್ಕೋಸ್ಕರ ಮತ್ತೆ ಇವಾಗ ಸ್ವಾಮಿ ಕೊರಗಜ್ಜ ದೇವಸ್ಥಾನವನ್ನು ಮತ್ತೆ ಮಾಡಿದ್ದೀವಿ. ಎಲ್ಲರೂ ಬಂದು ಅಜ್ಜನ ಆಶೀರ್ವಾದ ಪಡೆದುಕೊಳ್ಳಿ ಅಂತ ಕೇಳ್ಕೊತಿದ್ದೀವಿ. ತುಂಬ ಆಗಿದೆ ಸರ್, ಹೇಳ್ಕೊಳಕ್ಕಾಗಲ್ಲ. ಯಾರೋ ಬಂದರು ಈ ಥರ ಒಂದು ಪ್ರಾರ್ಥನೆ ಮಾಡಿದ್ರು, ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಿದ್ದೀವಿ ಸರ್. ಆ ಫೋಟೋದ ಹತ್ರನೇ ಬಂದು ಈ ಥರ ನಮ್ಮದೊಂದು ಪ್ರಾಪರ್ಟಿ ಸೇಲ್ ಆಗಬೇಕಾಗಿತ್ತು, ಅದು ಸೇಲ್ ಮಾಡಿಸ್ಕೊಡಿ ಅಂತ ಅಜ್ಜನ ಹತ್ರ ಬಂದು ಕೇಳ್ಕೊಂಡು ಹೋದ್ರು. ಅವ್ರು ಬಂದು 3 ದಿವಸಕ್ಕೆ ಮತ್ತೆ ಸೇಲ್ ಆಯಿತು. ಮತ್ತು ಸೇಲಾಗಿ ಅವರೇ ಅಜ್ಜನ ದೇವಸ್ಥಾನಕ್ಕೆ ಕಲ್ಲು ಮತ್ತು ಸಿಮೆಂಟ್ ಎಲ್ಲ ಕೊಡಿಸಿದ್ದಾರೆ ಸರ್. ಇನ್ನೊಬ್ಬರು ಹೋಟೆಲಲ್ಲಿ ಏನೋ ತೊಂದರೆ ಆಗಿ ಮ್ಯಾನೇಜ್ಮೆಂಟ್ ಏನೂ ಬರ್ತಿಲ್ಲ, ಮತ್ತು ಸಮಸ್ಯೆಗಳು, ಮ್ಯಾನೇಜರ್ಗಳಿಲ್ಲ, ಮತ್ತು ಅಡುಗೆ ಮಾಡೋರಿಲ್ಲ ಅಂತ ಬಂದು ಕೇಳ್ಕೊಂಡು ಹೋಗ್ತಿದ್ರು ಸರ್. ಅವರಿಗೆ ಎಲ್ಲ ಒಳ್ಳೆಯದಾಗಿ ಅವರೇ ಬಂದು ಏನಾರು ಇಟ್ಟಿಗೆ ಅವ್ರ ಕೈಯಲ್ಲಾಗಿದ್ದು ಕೊಡಿಸಿದ್ದಾರೆ ಸರ್. ಇವಾಗ ಮೈಸೂರು ಆರ್.ಟಿ. ನಗರದಲ್ಲಿ ಈ ಸ್ವಾಮಿ ಕೊರಗಜ್ಜನ ದೇವಸ್ಥಾನ ಮಾಡೋರೆ ಭಕ್ತರು ಯಾರಿದ್ದಾರೋ ಸ್ವಾಮಿ ಭಕ್ತರು ಬರಲಿ, ಏನು ಬೇಡ್ಕೊಳ್ಳಿ, ಸ್ವಾಮಿನ ಬಂದು ದರ್ಶನ ಮಾಡ್ಕೊಳ್ಳೋನೇ ಕೆಲಸ ಆಗ್ತಿದೆ. ಅದ್ರಲ್ಲಿ 2 ಮಾತಿಲ್ಲ. ಏನು ಬರ್ತಕ್ಕಂಥ ಜನರು ಒಳ್ಳೆ ಮನಸ್ಸು ಇಟ್ಕೊಂಡು ಬಂದು ಒಳ್ಳೆ ಉದ್ದೇಶಕ್ಕೆ ಬಂದು ಸ್ವಾಮಿನ ಪ್ರಾರ್ಥನೆ ಮಾಡ್ಕೊಳ್ಳಿ, 100% ಕೆಲಸ ಆಗುತ್ತೆ. ಅದ್ರಲ್ಲಿ 2 ಮಾತಿಲ್ಲ. ನಿಜವಾದ ಅಂತರಾದ ಭಕ್ತರು ಯಾರಿದ್ದಾರೋ ಅವ್ರು ಬಂದು ಸ್ವಾಮಿನ ದರ್ಶನ ಮಾಡ್ಕೊಂಡು ಹೋಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮುಖಾಂತರ ಕೇಳ್ಕೊಂತ ಒಂದು ಪ್ರಾಪರ್ಟಿ ಸೇಲಿಕ್ಕೇನೆ ಆ ಪ್ರಾಪರ್ಟಿ ಸೇಲ್ ಆಗಲಿ ಅಂತ ಸ್ವಾಮಿ ಹತ್ರ ಬಂದು ಕೇಳ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ನಾನು ಬಂದಿದ್ದೆ. ಇಲ್ಲಿ ಪುರೋಹಿತರಿದ್ದು ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಅಂತ ಕೇಳ್ತಾ 6 ಗಂಟೆವರೆಗೆ ಇರ್ತೀವಿ ಅಂದರು. ಸೊ ಅದಕ್ಕೆ ಒಬ್ಬರು ಕಸ್ಟಮರ್ ಬಂದಿದ್ದರು. ಬರೋದಕ್ಕೂ ಹೋಗೋಕ್ಕೂ ಮುಂಚೆ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗೋಣ, ಒಳ್ಳೇದಾಗುತ್ತೆ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಸರ್.
ಸ್ವಾಮಿ ಕೊರಗಜ್ಜ ದೇವಸ್ಥಾನ ಮತ್ತೆ ಪ್ರತಿಷ್ಠಾಪನೆ ಆಗಿದೆ ಮೈಸೂರಿನಲ್ಲಿ. ಎಲ್ಲರೂ ಯಾರು ಸ್ವಾಮಿ ಕೊರಗಜ್ಜ ದೈವನ ನಂಬಿದ್ರೋ ಅವ್ರು ಬಂದು ಮತ್ತೆ ದರ್ಶನ ಪಡಿಬೇಕು ಅಂತ ಹೇಳ್ಕೊತೀನಿ.